ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರ ಸಹೋದರ ಬಿ.ಸಿ. ಪಾಟೀಲ್ ಅವರು ತಲ್ವಾರ್ನಿಂದ ಕೇಕ್ ಕತ್ತರಿಸಿ ಬಹಳ ವಿಜೃಂಭಣೆಯ ಬರ್ತ್ಡೇನ ಆಚರಿಸಿದ್ದಾರೆ. ಇದು ಕಲಬುರಗಿಯನ್ನು ರಿಪಬ್ಲಿಕ್ ಮಾಡೋ ಪ್ರಯತ್ನವೇ? ಬಿಜೆಪಿಯವರ ಪ್ರಕಾರ ಇದು ಗೂಂಡಾಗಿರಿ ವ್ಯಾಪ್ತಿಗೆ ಬರೋದಿಲ್ವೇ? ಕಲಬುರಗಿ ರಿಪಬ್ಲಿಕ್ ಇರುತ್ತಿದ್ದ ಬಿಜೆಪಿ ನಾಯಕರು ಇದಕ್ಕೆ ಯಾವ ಸಮಜಾಯಿಷಿ ಕೊಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ಅವರನ್ನು ಮೆಚ್ಚಿಸುವ ಪ್ರಯತ್ನವೇ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಟೀಕೆ ಮಾಡಿದರು. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಒಂದು ಕೊಲೆ ಪ್ರಕರಣದಲ್ಲಿ, ಆತ್ಮಹತ್ಯೆ ಪ್ರಚೋದನೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು ಪ್ರಿಯಾಂಕ್ ಖರ್ಗೆ ಆಪ್ತ ಇದ್ದಾರೆ, ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ನಿಂತ ಫೋಟೋಗಳನ್ನು ರಿಲೀಸ್ ಮಾಡಿದರು ಮತ್ತು ಪ್ರಿಯಾಂಕ್ ಖರ್ಗೆ ಬಗ್ಗೆನೂ ಟೀಕೆ ಮಾಡಿದರು. ಬಹಳ ಮೇಧಾವಿ, ಬಹಳ ಪಂಡಿತ, ಬಹಳ ಪ್ರಭಾವಿ ಸಚಿವರು ಇವರು ಅಂತೇಳಿ. ಇವರು ಹೇಳಿದೆ ಏನು ಒಂದು ಹುಲ್ಕಡ್ಡಿನೂ ಅಲುಗಾಡೋದಿಲ್ಲ ಕಲಬುರಗಿನಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಕೌಂಟರ್ ಆಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋ ಏನು ಅಂದರೆ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕರ್ ಅವರ ಸಹೋದರ ಬಿ.ಸಿ. ಪಾಟೀಲ್ ಅವರು ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲರೂ ಚಾಕುವಿಂದ ಕಟ್ ಮಾಡಿದರೆ, ಇವರು ತಲವಾರಿಂದ ಕಟ್ ಮಾಡಿದ್ದಾರೆ. ಅಂದರೆ ಇದು ಏನು ಮೆಸೇಜ್ ಕೊಡ್ತಾ ಇದೆ? ಇದು ಕಲಬುರಗಿನ ರಿಪಬ್ಲಿಕ್ ಮಾಡೋ ಪ್ರಯತ್ನ ಅಲ್ವಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ. ನೇರವಾಗಿ ವಿಜೇಂದ್ರ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವನ್ನು ಕಾಲಿನ ಸಮದಲ್ಲಿ ಇಟ್ಟು ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ಅವರನ್ನು ಮೆಚ್ಚಿಸೋ ಪ್ರಯತ್ನ ಮಾಡ್ತಾ ಇದೆಯಾ ಬಿಜೆಪಿ ಕರ್ನಾಟಕ? ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಕಾಲ ಕೆಳಗಿಟ್ಟು ತಲ್ವಾರ್ ಹಿಡಿದು ಕೇಕೆ ಹಾಕ್ತಾ ಇರೋ ಬಿಜೆಪಿಗರು ಗೂಂಡಾಗಿರಿ ಪ್ರದರ್ಶಿಸುವುದಲ್ಲದೆ ಬಾಬಾ ಸಾಹೇಬರ ಘನತೆಗೂ ಸಹ ಚ್ಯುತಿ ತಂದಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಕೃತ್ಯಕ್ಕೆ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಾರಾ ಅಥವಾ ಇಂತಹ ಘೋರ ಅಪರಾಧ ಮಾಡಿದವರ ವಿರುದ್ಧ ಕ್ರಮ ಜರುಗಿಸ್ತಾರಾ ಅಂಥೇಳಿ ಮತ್ತೆ ಇನ್ನೂ ವಿಡಂಬನೆ ಲೇವಡಿ ಮಾಡಿದ್ದಾರೆ. ಇದಕ್ಕಾಗಿ ಒಂದು ಸತ್ಯ ಶೋಧನಾ ಸಮಿತಿ ರಚಿಸಿಕೊಂಡು ನಕಲಿ ಅಂಬೇಡ್ಕರ್ ವಾದಿಗಳಾದ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರ ಜೊತೆ ಯಾವಾಗ ಕಲಬುರಗಿಗೆ ಬರ್ತೀರಿ ಅಂತ ವಿಜೇಂದ್ರ ಅವರಿಗೆ ಕೇಳಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಅಂತಂದರೆ ಅವ್ರ ಜೊತೆ ನೀವು ಯಾವಾಗ ಬರ್ತೀರಿ ಅಂತ ಚಲವಾದಿ ನಾರಾಯಣಸ್ವಾಮಿ ಅವರ ಜೊತೆಗೆ ಸತ್ಯಶೋಧನಾ ಸಮಿತಿ ಮಾಡಿಕೊಂಡು ಯಾವಾಗ ಕಲಬುರಗಿಗೆ ಬರ್ತೀರಿ, ನಿಮ್ಮ ಕಾರ್ಯಕರ್ತರು ನಿಮ್ಮ ನಾಯಕರು ಈ ರೀತಿ ಮಾಡಿದಾರಲ್ಲ ಇದನ್ನು ನೋಡೋಕೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ.